ಸರ್ ಈಗ ಸತೀಶ್ ರೆಡ್ಡಿ ಅವರಿಗೂ ಸ್ವಲ್ಪ ಗಾಯಗಳಾಗಿವೆ ಅಂತ ಹೇಳಿದ್ರು. ಈಗ ಸಾಯಂಕಾಲ ಹೊತ್ತು ಒಂದು 500 ಜನ ಹುಡುಗರು ಬಂದಿದ್ರು, ಅವ್ರೇನೋ ಮಾತಾಡ್ತಿದ್ರು. ಆ ಟೈಮ್ ಅವ್ರೇನೋ ಒಂದು ಕಲ್ಲು ಹೊಸೆಯೋದು, ಇವ್ರೇನೋ ಒಂದು ಕಲ್ಲು ಹೊಸೆಯೋದು ಆಗಿದೆ. ಆ ಟೈಮಲ್ಲಿ ಒಂದು ಕಾನಿಸ್ಟೇಬಲ್ ಒಂದು ಏಟ್ ಬಿದ್ದು ಅದ್ರ ಪಕ್ಕಕ್ಕೆ ಸತೀಶ್ ಅವರಿಗೆ ಒಂದು ಏಟ್ ಬಿದ್ದಿದೆ ಅಂತ ಹೇಳಿ ನನ್ನ ಮಾಹಿತಿ. ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದ್ರೆ ಅಷ್ಟೊತ್ತಿಗೆ, ಯಾಕಂದ್ರೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಒಂದ್ 2-3 ತಿಂಗಳಿಂದ ವಾಲ್ಮೀಕಿ ಅಜ್ಜಿಯವ್ರ ಕಾರ್ಯಕ್ರಮ ಮಾಡ್ಬೇಕು, ಇಡೀ ವಾಲ್ಮೀಕಿ ಸಮುದಾಯಕ್ಕೆ ನಾವೊಂದು ಹೆಗ್ಗಳಿಕೆ ಆಗಿ ಹೇಳ್ಕೊಳಂತ ಕಾರ್ಯ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರಣ್ಣವರು, ಗಣೇಶ್ ಅಣ್ಣವ್ರು ಎಲ್ಲರೂ ಪ್ರಯತ್ನ ಮಾಡ್ತಿದ್ರೆ, ಆದ್ರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡಿದಂತವ್ರು ಇವತ್ತು ಅಜ್ಜನ ಅನಾವರಣ ಆಗ್ಬಾರ್ದು, ಅಜ್ಜನ ಅನಾವರಣ ಆಗ್ಬಾರ್ದು ಅಂತಿಲ್ಲ, ಅವ್ರ ಮೇಲೆ ಇಷ್ಟು ಪ್ರಚಾರ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೊಬೇಕು, ರಾಜ್ಯ ಜನತೆ ತಿಳ್ಕೊಬೇಕು ಅಂತ ರಾಕ್ಷಸ. ಹೌದು. ಇಲ್ಲ